ಸಿದ್ದು ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ವೀಕ್ನೆಸ್ಸು ಸ್ಟ್ರೆಂತ್ರು ನಮಗೆ ಗೊತ್ತಿಲ್ಲ, ಸ್ಟ್ರೆಂತು ಗೊತ್ತಿಲ್ಲ, ವೀಕ್ನೆಸ್ಸು ಗೊತ್ತಿಲ್ಲ. ಯಾಕೆಂದರೆ ನಾರ್ಮಲಾಗಿ ಇರ್ತೀವಲ್ಲ. ಯಾವ ವಿಷಯಕ್ಕೆ ನಿಮಗೆ ಸ್ವಲ್ಪ ಬೇಗ ಕೋಪ ಬರುತ್ತೆ? ಯಾವುದಕ್ಕೆ ಅಂದರೆ ನನ್ನ ಮನ್ಸಿಗೆ ಏನಾದರೂ ಅಲ್ಟ್ ಮಾಡ್ತಾರೆ ಅಂದರೆ ಕೋಪ ಬರುತ್ತೆ. ಬಟ್ ಆ ಕೋಪನ ಅವ್ರ ಮೇಲೆ ಅಪ್ಲೈ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಆ ಕೋಪನ ನನ್ನಲ್ಲೇ ಇಟ್ಕೋ, ಸುಮ್ಮನಿರು, ನಿಧಾನ ಅಂತ ಸಮಾಧಾನ ಮಾಡ್ತೀನಿ. ಲೈಫ್ನ ಟರ್ನಿಂಗ್ ಪಾಯಿಂಟ್? ಲೈಫ್ ಟರ್ನಿಂಗ್ ಪಾಯಿಂಟು ಲವ್ ಫೇಲ್ಯೂರ್ ಆಗಿರ್ಬೋದು, ಸಕ್ಸಸ್ ಫೇಲ್ಯೂರ್ ಆಗಿರ್ಬೋದು. ಈ ಹೊತ್ತಿಗೂ ಮನಸ್ಸಲ್ಲಿ ಉಳಿದಿರೋ ಅಂಥ ನಿಮ್ಮ ಬಾಲ್ಯದ ನೆನಪು? ಒಂದು ಸೈಕಲ್ ಮೇಲೆ ರೋಸ್ ಇಡ್ತಿದ್ದೆ, ಮೈಸೂರು ಪಾಕ್ ಇಡ್ತಿದ್ದೆ. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ನನಗೆ ನಾನೇ ಅನ್ಕೋತೀನಪ್ಪ ಇವಾಗ. ಸಿದ್ದು ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಯಾವ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತೀರಾ? ಎಲ್ಲನೂ ಮಾಡ್ತೀನಿ. ನಾನ್ ವೆಜ್ ಮಾಡ್ತೀನಿ, ವೆಜ್ ಮಾಡ್ತೀನಿ, ಮುದ್ದೆ ಮಾಡ್ತೀನಿ, ಅನ್ನ ಮಾಡ್ತೀನಿ, ಸಾಂಬಾರು ಸಹಿತ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ? ವೆಜ್. ಹಾಂ, ವೆಜ್. ಓಕೆ, ಡನ್. ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಕನ್ನಡ ಸಿನಿಮಾ ಹೀರೋ ಹೀರೋಯಿನ್ ಯಾರು? ನನಗೆ ಪ್ರತಿಯೊಬ್ಬರು ಆರ್ಟಿಸ್ಟು ಕೂಡ ಇಷ್ಟನೇ. ದರ್ಶನ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಅಥವಾ ನಮ್ಮ ರಮ್ಯ ಮೇಡಮ್ ಆಗ್ಬೋದು, ನಮ್ಮ ರಕ್ಷಿತಾ ಮೇಡಮ್ ಆಗ್ಬೋದು. ಅವರಿಂದ ನಾವು ಒಂದು ಸ್ವಲ್ಪನಾದರೂ ಕಲ್ತಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಕಲಾವಿದರು ಅಂದರೆ ಇಷ್ಟ. ನಿಮ್ಮ ನೆಚ್ಚಿನ ಸ್ಯಾಂಡಲ್ವುಡ್ ಕಮಿಡಿಯನ್ಸ್? ನೆಚ್ಚಿನ ಕಾಮಿಡಿಯನ್ ಅಂದರೆ ರೈಟ್ರು. ತುಂಬ ಸರ್ತಿ ನೋಡಿರೋ ಅಂಥ ಕನ್ನಡ ಸಿನಿಮಾ ಯಾವುದು? ಮತ್ತೆ ಮತ್ತೆ ನೋಡ್ತಾನೇ ಇರ್ತೀರ? ಒಡ ಹುಟ್ಟಿದವ್ರು ನೋಡಿದ್ದೀನಿ, ಅಭಿ ನೋಡಿದ್ದೀನಿ, ಅರಸು ನೋಡಿದ್ದೀನಿ, ಆಮೇಲೆ ಮಂಡ್ಯ ಸಿನಿಮಾ ನೋಡಿದ್ದೀನಿ, ಕಲಾಸಿಪಳ್ಳಿ ಸಿನಿಮಾ ನೋಡಿದ್ದೀನಿ. ಇವಾಗ ರೀಸೆಂಟು ಅಗ್ರಜ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೋಗಿ ನೋಡಿದ್ದೀನಿ. ಬೆಳಗಿನ ಜಾವ ದೇವರು ಪ್ರತ್ಯಕ್ಷ ಆಗಿ ಒಂದೇ ಒಂದು ವರ ಕೇಳಪ್ಪ ಅಂದರೆ ಏನು ಕೇಳ್ತೀರಾ? ದುಡ್ಡು ಗಿಡ್ಡೆಲ್ಲ ಕೇಳೋ ಅವಶ್ಯಕತೆ ನನಗಿಲ್ಲ. ಒಂದು ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ತೀನಿ ಅಂತ.